30 ಡೇಸ್ ವಿತೌಟ್ ಎನಿ ಡಿಸ್ಇಂಟರಪ್ಷನ್ಸ್ ಆಗಲಿ ಅಥವಾ ನನ್ನ ಕನ್ಸಿಸ್ಟೆನ್ಸಿ ಬಿಡೋದಾಗಲಿ ನಾನು ಮಾಡಿಲ್ಲ. 30 ಡೇಸ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ 30 ಡೇಸ್ ಚಾಲೆಂಜ್ನಲ್ಲಿ 30 ವಿಡಿಯೋ ಕೂಡ ಹಾಕಿದರೆ ನನಗೆ ಜಸ್ಟು 37 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಂದಿರೋದು. ನಾನು ತೋರಿಸ್ತೀನಿ ನಿಮಗೆ. ಅನಾಲಿಟಿಕ್ಸ್ ಲಾಸ್ಟ್ 30 ಡೇಸ್ ಡ್ಯಾಶ್ಬೋರ್ಡ್ ಬರುತ್ತೆ ಯೂಟ್ಯೂಬಲ್ಲಿ ನೋಡಿ. ಅಲ್ಲಿ ಜಸ್ಟ್ 37 ಸಬ್ಸ್ಕ್ರೈಬರ್ಸ್ ಅಷ್ಟೇ ನನಗೆ ಬಂದಿರೋದು. ಇನ್ನೂ ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮ ಅಡ್ರೆಸ್ ಎಂಟ್ರಿ ಮಾಡ್ತಾ ಇದ್ದೀವಿ. ಏನು ಖುಷಿ ಆಗ್ತಿದೆ ಅಂತೀರಾ? ಸಖತ್ತಾಗಿ ಸನ್ಸೆಟ್ ಆಗ್ತಾಯಿದೆ ಚಿಕ್ಕಮಗಳೂರಲ್ಲಿ. 30 ಡೇಸ್ ಚಾಲೆಂಜ್ ಕಂಪ್ಲೀಟೆಡ್. ಇವತ್ತಿಗೆ ಒಂದಿನೂ ಮಿಸ್ ಮಾಡಲಿಲ್ಲ. ವಂಡರ್ಲಾ ಹೋದಾಗಲೂ ಕಾರೊಳಗೆ ಕುತ್ಕೊಂಡು ಸರ್ಕಸ್ ಮಾಡಿ ಏನೇನೋ ಮಾಡಿ ಅಪ್ಲೋಡ್ ಮಾಡಿದ್ದು. ಒಂದಿನೂ ಮಿಸ್ ಮಾಡಲಿಲ್ಲ. ಸಚಿನ್ ಇಸ್ ಬ್ಯಾಕ್ ವಿತ್ ಅಸ್. ಇದಾಗಿರುತ್ತೆ ನಮ್ಮ ಡೇ 30 ಡೇಸ್ ಚಾಲೆಂಜ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಾಟ್ಸಪ್ ಗೈಸ್, ಹೋಪ್ ಎವ್ರಿಥಿಂಗ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ 30th ಲಾಗ್ ಆಫ್ 30 ಡೇಸ್ ಚಾಲೆಂಜ್. ಇವತ್ತು ನಮ್ಮ ಕ್ರಿಯೇಟರ್ಸ್ ಏಜೆನ್ಸಿನ ಗೌರ್ಮೆಂಟ್ ಟೆಂಡರಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ChatGPT ಹೆಲ್ಪ್ ಕೂಡ ತೊಗೊತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ಮಾಡಿದ್ದೀನಿ. ನಮ್ಮ ನೆಟ್ ಟೆಕ್ನಾಲಜೀಸ್ ರಿಜಿಸ್ಟರ್ ಮಾಡಿದಾಗ ಮಾಡಿದ್ವಿ, ಲೈಕ್ ಸೀನಿಯರ್ಸ್ ಜೊತೆ ಸೇರ್ಕೊಂಡು ಮಾಡಿದ್ದು. ಬಟ್ ಮರ್ತೋದಂಗಾಗಿದೆ. ಜಸ್ಟ್ ನೋಡ್ಕೊಂಡಿದ್ದೆ. ಬಟ್ ಐ ನೋ ವಾಟ್ ದ ಥಿಂಗ್ಸ್ ಟು ಡೂ. ಸೊ ಅದಕ್ಕೆ ಸ್ವಲ್ಪ ChatGPT ಹೆಲ್ಪ್ ಕೂಡ ತೊಗೊತಾ ಇದ್ದೀನಿ. ಇವತ್ತು ನಮ್ಮ ಕಂಪ್ನಿ ಗೌರ್ನಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಪಾಸಿಬಲ್ ಸದ್ಯದ್ರಲ್ಲಿ GST ಕೂಡ ಮಾಡ್ತೀವಿ. GSTಗೆ 5000 ರುಪೀಸ್ ಅನ್ನೋ ಚಾರ್ಜಸ್ ಬರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ. ಬಟ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ನೋಡಬೇಕು ಅದನ್ನು. ಇಫ್ ಪಾಸಿಬಲ್ GST ಕೂಡ ರಿಜಿಸ್ಟರ್ ಮಾಡ್ತೀವಿ. ಆ್ಯಂಡ್ ವಿ ಆರ್ ಗುಡ್ ಟು ಗೋ. ಎಸ್, ಆಲ್ ಗೋಯಿಂಗ್ ಗುಡ್. ನಮ್ಮ ಏಜೆನ್ಸಿ ಇದೇ ಥರ ಚೆನ್ನಾಗಿ ಬೆಳೀಲಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ನಮ್ಮ ಜೊತೆ ಹಿಂಗೆ ಇರಬೇಕು. 30 ಡೇಸ್ ವಿತೌಟ್ ಎನಿ ಡಿಸ್ಇಂಟರಪ್ಷನ್ಸ್ ಆಗಲಿ ಅಥವಾ ನನ್ನ ಕನ್ಸಿಸ್ಟೆನ್ಸಿ ಬಿಡೋದಾಗಲಿ ನಾನು ಮಾಡಿಲ್ಲ. 30 ಡೇಸ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ 30 ಡೇಸ್ ಚಾಲೆಂಜ್ನಲ್ಲಿ 30 ವಿಡಿಯೋ ಕೂಡ ಹಾಕಿದರೆ ನನಗೆ ಜಸ್ಟು 37 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಂದಿರೋದು. ನಾನು ತೋರಿಸ್ತೀನಿ ನಿಮಗೆ. ಅನಾಲಿಟಿಕ್ಸ್ ಲಾಸ್ಟ್ 30 ಡೇಸ್ ಡ್ಯಾಶ್ಬೋರ್ಡ್ ಬರುತ್ತೆ ಯೂಟ್ಯೂಬಲ್ಲಿ ನೋಡಿ. ಅಲ್ಲಿ ಜಸ್ಟ್ 37 ಸಬ್ಸ್ಕ್ರೈಬರ್ಸ್ ಅಷ್ಟೇ ನನಗೆ ಬಂದಿರೋದು. ಇನ್ನೂ ಸಬ್ಸ್ಕ್ರೈಬ್ ಮಾಡಬೇಕು. ನನ್ನ ಇನ್ಸ್ಟಾಗ್ರಾಮ್ ಬಯೋ ಅಲ್ಲಿ ನಾನು ಲಿಂಕ್ ಹಾಕಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಯಾರ್ಯಾರು ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ತುಂಬ ಮ್ಯಾಟರ್ ಆಗುತ್ತೆ. ನಮ್ಮ ಜರ್ನಿ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡ್ತಾ ಇದ್ದೀನಿ. 30 ಡೇಸ್ ಚಾಲೆಂಜ್ನಲ್ಲಿ 30 ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಯಾವುದೇ ದಿನ ಮಿಸ್ ಮಾಡ್ದಂಗೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಉದ್ಯಮ್ ರಿಜಿಸ್ಟ್ರೇಷನಲ್ಲಿ ಫಸ್ಟು ಬಂದುಬಿಟ್ಟು ನಿಮ್ಮ ಆಧಾರ್ ನಂಬರ್ ಹಾಕಿ, ದೆನ್ ನಿಮ್ಮ ನೇಮ್ ಹಾಕಿ, ಮೊಬೈಲ್ ನಂಬರ್ ಹಾಕಬೇಕು. ನಿಮ್ಮ ಆಧಾರ್ ನಂಬರ್ ಮತ್ತು ನಿಮ್ಮ ನೇಮ್ ಹಾಕಿದ್ರೆ ಆಧಾರ್ ಕಾರ್ಡಲ್ಲಿರೋ ಥರ ನಿಮಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಬೇಕು. ನೆಕ್ಸ್ಟು ಟೈಪ್ ಆಫ್ ಆರ್ಗನೈಸೇಷನ್ ಅಂತ ಇರುತ್ತೆ. ನಮ್ಮದು ಡಿಜಿಟಲ್ ಮಾರ್ಕೆಟಿಂಗ್ ಇರೋದ್ರಿಂದ ನಾನು ಪ್ರಾಪ್ರಿಯೇಟರ್ ಆಗಿ ಮಾಡ್ಕೊತಾ ಇದ್ದೀನಿ. ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇಲ್ಲ. ಆ್ಯಂಡ್ ಒಬ್ಬನೇ ಮಾಡ್ತಿರೋದ್ರಿಂದ ಪ್ರಾಪ್ರಿಯೇಟರ್. ದೆನ್ ಪಾನ್ ಕಾರ್ಡ್ ಕೇಳ್ತಾ ಇದೆ. ಐ ನೋ ದ ಪಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು. ಐ ಡೋಂಟ್ ವಾಂಟ್ ಟು ಡಿಸ್ಪ್ಲೇ ದೋಸ್ ಥಿಂಗ್ಸ್. ನೆಕ್ಸ್ಟು ಪಾನ್ ಕಾರ್ಡಲ್ಲಿ ಏನಂತ ನೇಮ್ ಇರುತ್ತೆ ಸೇಮ್ ಟು ಸೇಮು ಎಂಟರ್ ಮಾಡಬೇಕಾಗುತ್ತೆ ನೀವು. ಅದಾದಮೇಲೆ ಡೇಟ್ ಆಫ್ ಬರ್ತು, ಡೇಟ್ ಆಫ್ ಬರ್ತ್ 2004 ನಂದು ಆ್ಯಕ್ಚುಲಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಕೇಳ್ತಾ ಇದೆ ಇನ್ಫಾರ್ಮೇಷನ್ನು. ಇಲ್ಲಿ ನೋಡ್ಬೋದು ನೀವು. ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದೆ. ದೆನ್ ಇಲ್ಲಿ ಪ್ರಾಪ್ರಿಯೇಟರ ಅಥವಾ ಏನು ಅಂತ ಕೇಳ್ತಾ ಇದೆ, ಅಲ್ಲಿ ಪ್ರಾಪ್ರಿಯೇಟರ್ ಕೊಟ್ಟೆ. ನೆಕ್ಸ್ಟು ಐ ಆಮ್ ಹೋಲ್ಡರ್ ಆಫ್ ಅಬೋ ಪ್ಯಾನ್. ನಿಮ್ಮ ಪಾನ್ ಕಾರ್ಡ್ ನಿಮ್ಮ ಹತ್ರ ಇದೆಯಾ ಅಂತ ಹೇಳ್ಬಿಟ್ಟು ವೆರಿಫೈ ಮಾಡಬೇಕು. ನೆಕ್ಸ್ಟು ಪ್ಯಾನ್ ವ್ಯಾಲಿಡೇಷನ್ ಕೇಳುತ್ತೆ. ಪ್ಯಾನ್ ವ್ಯಾಲಿಡೇಟ್, ಯುವರ್ ಪ್ಯಾನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ವೆರಿಫೈಡ್. ಎಸ್, ಲೆಟ್ಸ್ ಗೋ. ನಮ್ಮ ಪ್ಯಾನ್ ವೆರಿಫೈ ಆಯಿತು. ಹ್ಯಾವ್ ಯು ಫೈಲ್ಡ್ ದ ITR ಫಾರ್ ಪ್ರೀವಿಯಸ್ ಇಯರ್? ನೋ, ನಮ್ಮದು ಇದು ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ತಿರೋದು. ಡು ಯು ಹ್ಯಾವ್ GST? ನೋ. ರೈಟ್ ಡೌನ್ ವ್ಯಾಲ್ಯೂ ಆನ್ 31st March ಆಫ್ ದ ಪ್ರೀವಿಯಸ್ ಇಯರ್. ನಮ್ಮ ಕಂಪ್ನಿ ವ್ಯಾಲ್ಯೂ ಮಾರ್ಚ್ ಏಪ್ರಿಲ್. ನಾನು ಸ್ಟಾರ್ಟ್ ಮಾಡಿದ್ದೆ ಏಪ್ರಿಲಲ್ಲಿ. 0 ಬರುತ್ತೆ ನಮ್ಮದು. ಎಕ್ಸ್ಕ್ಲೂಷನ್ ಆಫ್ ಕಾಸ್ಟ್ ಪೊಲ್ಯೂಷನ್ ಕಂಟ್ರೋಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೇಫ್ಟಿ ಡಿವೈಸಸ್ ಡ್ಯೂರಿಂಗ್ ಬೇಸಿಸ್. ಇದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ChatGPT ಕೊಡ್ತೀನಿ, ಏನು ಆನ್ಸರ್ ಕೊಡುತ್ತೆ ನೋಡೋಣ. ಎಕ್ಸ್ಕ್ಲೂಷನ್ ಆಫ್ ಕಾಸ್ಟ್ ಪೊಲ್ಯೂಷನ್ ಕಂಟ್ರೋಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೇಫ್ಟಿ ಡಿವೈಸಸ್ ಡ್ಯೂರಿಂಗ್ 2024-25 ಎಷ್ಟು ಕಾಸ್ಟ್ ಅಂತ ಕೇಳ್ತಾ ಇದೆ. ನನಗೆ 0 ಎಂಟ್ರಿ ಮಾಡಿ ಅಂತ ಕೇಳ್ತು. ಓಕೆ, 0.
ಇದು ಒಂದು ಸತಿ ಚೆಕ್ ಮಾಡಿಬಿಡೋಣ ಚಾಟ್ ಜಿ ಪಿ ಟಿ ಕೈಯಲ್ಲಿ. ಅದೇ ಇನ್ಕಮಿಂದ ಇತ್ತಲ್ಲ ಅದು ಕೂಡ ಚೆಕ್ ಮಾಡಿಬಿಡೋಣ. ರಿಟರ್ನ್ ಆನ್ ವ್ಯಾಲ್ಯೂ ಸ್ಟಾರ್ಟ್ ದ ಬಿಸ್ನೆಸ್ ರೀಸೆಂಟ್ಲಿ ನೋ ಮೆಷಿನರೀಸ್ ಎಸ್ 0 ಅದು ಕೂಡ. ನೆಕ್ಸ್ಟು ನಾಟ್ ಇನ್ವೆಸ್ಟೆಡ್ ಟೋಟಲ್ ಟರ್ನ್ ಓವರ್ ಡ್ಯೂರಿಂಗ್ 2024-25 0 ರಿಜಿಸ್ಟರ್ ಮಾಡ್ತಿರೋದೆ ಇವಾಗ. ಇನ್ನೆಲ್ಲಿಂದ ಬರುತ್ತೆ ಗುರು ಇನ್ಕಮ್ಮು ಅಲ್ವಾ? ಪ್ರತಿಯೊಂದಕ್ಕೂ ಚಾಟ್ ಜಿ ಪಿ ಟಿ ಹೆಲ್ಪ್ ತೊಗೊತಾ ಇದ್ದೀನಿ. ದೆನ್ ಆಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಸರ್ಟಿಫಿಕೇಟ್ ಜನ್ರೇಟ್ ಮಾಡಬೇಕಾಗುತ್ತೆ. ಮತ್ತೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅದೇ ನೇಮಲ್ಲಿ. ಹಾಗಾಗಿ ತುಂಬ ಸೇಫಾಗಿ ಮಾಡ್ತಾಯಿದ್ದೀನಿ. ನೇಮ್ ಆಫ್ ಎಂಟರ್ಪ್ರೈಸ್ ಯಸ್ ಕ್ರಿಯೇಟರ್ಸ್. ವಿ ಆರ್ ಕ್ರಿಯೇಟರ್ಸ್. ಮೊಬೈಲ್ ನಂಬರ್ ನಂದೇ ಹಾಕ್ತೀನಿ 80517904. ನಿಮಗೂ ಕೂಡ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬೇಕು ಅಂತ ಹೇಳಿದ್ರೆ ಇದೇ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ 8050117904. ಇಮೇಲ್ ನಮ್ಮದು creatorsconnect@gmail.com. ಕ್ರಿಯೇಟರ್ಸ್ ಇರಬೇಕು ಅನ್ಸುತ್ತೆ. ಮೇಲ್ ರಿವೆರಿಫಿಕೇಷನ್ ಮಾಡಿಬಿಡ್ತೀನಿ, ಯಾಕಂದರೆ ನಮಗೆ ಉದ್ಯಮ್ ರಿಜಿಸ್ಟ್ರೇಷನ್ ಬಂದುಬಿಟ್ಟು ಇದೇ ಮೊಬೈಲ್ ನಂಬರಿಗೆ ಬರೋದು. ಇದೇ ಇಮೇಲಿಗೆ ಬರೋದು. creatorsconnect@gmail.com. ಎಸ್ ಗುಡ್, ಲೆಟ್ಸ್ ಗೋ. ಜೆಂಡರ್ ಮೇಲ್, ಸೋಷಿಯಲ್ ಕ್ಯಾಟಗರಿ OBC, ಸ್ಪೆಷಲಿ ಏಬಲ್ಡ್, ನೋ. ಆಫಿಷಿಯಲ್ ಅಡ್ರೆಸ್ ಆಫ್ ಎಂಟರ್ಪ್ರೈಸ್, ನಮ್ಮ ಅಡ್ರೆಸ್ ಎಂಟ್ರಿ ಮಾಡ್ತಾ ಇದ್ದೀವಿ. ಏನು ಖುಷಿ ಆಗ್ತಿದೆ ಅಂತೀರಾ? ಇದನ್ನು ಬೇರೆ ಲೆವೆಲಿಗೆ ತೊಗೊಂಡೋಗ್ಬೇಕು ಅನ್ನೋದು ನನ್ನ ಆಸೆ. ಆ ಆಸೆಗೆ ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದೂ ಕೂಡ ಆಗೋದಿಲ್ಲ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಏನೋ ಒಂದು ಮಾಡಿ. ಒಂದು ಕನೆಕ್ಟ್ ಆದರೆ ಇನ್ನೊಂದು ಕನೆಕ್ಟ್ ಮಾಡ್ಬೋದು. ಅಯ್ಯೋ ನಮ್ಮ ಡಿಸ್ಟಿಕ್ಗೆ ಕಾಣ್ತಾ ಇಲ್ವಲ್ಲ ಗುರು. ಸಿಕ್ತು. ನಮ್ಮ ಊರು ಚಿಕ್ಕಮಗಳೂರು. Now we are here to hit the submit and get final OTP. Are you sure that please check your mobile number is correct? Yes dude, everything is correct and OTP. ಗುಡ್ ಈವ್ನಿಂಗ್ ಗೆಳೆಯರೇ. ಇವಾಗ ನಮ್ಮ ಇಂಚರ ವಿಸ್ತಾ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ಮೀ ಆ್ಯಂಡ್ ಸಚಿನ್ ಇಸ್ ಪಾರ್ಟ್ನರ್. ಇತ್ತೀಚೆಗೆ ಸ್ಯಾಟರ್ಡೆ ಸಂಡೇಗೆ ನನಗೆ ಪಾರ್ಟ್ನರ್ ಸಚಿನ್ ಆಗಿರ್ತಾನೆ. ಸಖತ್ತಾಗಿ ಸನ್ಸೆಟ್ ಆಗ್ತಾಯಿದೆ ಚಿಕ್ಕಮಗಳೂರಲ್ಲಿ, ನೋಡೋಕ್ಕೆ ಮಜಾ ಬರ್ತಿದೆ. ನಾವು ಏನಾದರೂ ಹೈವೇಗೆ ಹೋದರೆ ಇನ್ನೂ ಸಖತ್ತಾಗಿ ಕಾಣುತ್ತೆ. ಅವಾಗ ಇನ್ನೂ ನೀಟಾಗಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲ ಅಷ್ಟೇನು ಚೆನ್ನಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ. ಅದು ಏನಾದರೂ ಹೈವೇಗೆ ಹೋದರೆ ಸಖತ್ತಾಗಿ ಕಾಣುತ್ತೆ. ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆ. ಫೈನಲಿ 30 days ಚಾಲೆಂಜ್ ಸಚಿನ್ 30 days ಚಾಲೆಂಜ್ ಕಂಪ್ಲೀಟೆಡ್. ಇವತ್ತಿಗೆ ಒಂದಿನೂ ಮಿಸ್ ಮಾಡಲಿಲ್ಲ. ವಂಡರ್ಲಾ ಹೋದಾಗಲೂ ಕಾರೊಳಗೆ ಕುತ್ಕೊಂಡು ಸರ್ಕಸ್ ಮಾಡಿ ಏನೇನೋ ಮಾಡಿ ಅಪ್ಲೋಡ್ ಮಾಡಿದ್ದು. ಒಂದಿನೂ ಮಿಸ್ ಮಾಡಲಿಲ್ಲ. ಐ ಫೀಲ್ ಗ್ರೇಟ್ಫುಲ್ ಟುವರ್ಡ್ಸ್ ಮೈಸೆಲ್ಫ್. ಒಂದಿನೂ ಮಿಸ್ ಮಾಡ್ದಂಗೆ ಅಪ್ಲೋಡ್ ಮಾಡಿ ಫೈನಲಿ ವಿ ಕಂಪ್ಲೀಟೆಡ್ ದಿ 30 days ಚಾಲೆಂಜ್. ಆ್ಯಂಡ್ ಈಗ 7 days ಏನಾದರೂ ಒಂದು ಲೈಕ್ ಅದರಲ್ಲಿ ಏನಾದರೂ ಟಾಸ್ಕ್ ಇಟ್ಬಿಟ್ಟು ಚಾಲೆಂಜ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆ ಥರ ಮಾಡಿದ್ರೆ ಮಜಾ ಬರ್ಬೋದು ಅಂತ. ಡೈಲಿ ಒಂದೊಂದು ಥರ ಚಾಲೆಂಜ್ ಮಾಡೋದು. ಲೈಕ್ ಒಂದಿನ ಟ್ರೂತ್ ಆ್ಯಂಡ್ ಡೇರು, ಒಂದಿನ ಇನ್ನೊಂದು ದಿನ ಏನಾದರೂ ಒಂದು ಚಾಲೆಂಜು. ಈ ಥರ 7 days ಮಾಡೋಣ ಅಂತ ನೆಕ್ಸ್ಟ್ ಪ್ಲ್ಯಾನ್ ಇರೋದು. ನೋಡೋಣ, ಇನ್ನೂ ಡಿಸೈಡ್ ಮಾಡಿಲ್ಲ. ಇವತ್ತು ರಾತ್ರಿ ಕೂತ್ಕೊಂಡು ಡಿಸೈಡ್ ಮಾಡಬೇಕು ಅದೇನು ಅಂತ. ರಾತ್ರಿ ನೋಡಿ ಡಿಸೈಡ್ ಮಾಡಿ ದೆನ್ ಎಕ್ಸಿಕ್ಯೂಟ್ ಮಾಡೋದು ನಾಳೆಯಿಂದ. ಇಲ್ಲಾಂದರೆ ಒಂದಿನ ಬ್ರೇಕ್ ತೊಗೊಂಡು ಮಾಡೋದಾ? ಇಲ್ಲ, ಬ್ರೇಕ್ ತೊಗೊಳ್ಳಲ್ಲ. ನಂಗೆ ಗೊತ್ತಿರೋಂಗೆ ನಾನಂತೂ ಬ್ರೇಕ್ ತೊಗೊಳ್ಳಲ್ಲ. ಹೆಂಗೆ ಇದೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ನನ್ನ ತಲೆಯಲ್ಲಿ ಬೇರೆಯೇ ಓಡ್ತಾ ಇದೆ. ಹೆಸ್ರಿಗೆ ನಾನು 30 days ಚಾಲೆಂಜ್ ಮಾಡಿದ್ರು 365 days ಬಿಡಬಾರ್ದು ಅಂತ ನಾನು ಲೈಕ್ ನನ್ನ ತಲೆಯಲ್ಲಿರೋದು. ನೋಡೋಣ, ಇಫ್ ಪಾಸಿಬಲ್ ವಿ ವಿಲ್ ಲಿಟ್ ಅಪ್ 365 days. ಬಟ್ ಅದೇ 30 days ಚಾಲೆಂಜ್ ತೊಗೊಂಡಿದ್ದೆ. 30 days ಈಗ ಕಂಪ್ಲೀಟ್ ಆಯಿತು. ಈಗ ಬಂದುಬಿಟ್ಟು 365 days, ಬಟ್ ನಾಟ್ ಅಫಿಷಿಯಲಿ 365, ಬಟ್ ಹೇಳ್ತಿರೋದು 365. ಹೇಳಿದ್ನಲ್ಲ, ಚಾಲೆಂಜಸ್ ಮಾಡಿಬಿಟ್ಟು 7 days ಮಾಡೋದು. ದೆನ್ ವೀಕ್ಲಿ ಒಂದೊಂದು ಥರ ಚೇಂಜ್ ಮಾಡ್ತಾ ಇರೋದು. ಈ ಥರ ಪ್ಲ್ಯಾನ್ಸ್ ಇರೋದೀಗ. ಇದನ್ನೇ ಹೇಳಿದ್ದು ವ್ಯೂ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಈವ್ನಿಂಗ್ ವ್ಯೂಸ್ ಏನು ಸಖತ್ತಾಗಿ ಬರ್ತಾ ಇದೆ ಅಲ್ಲ. ಇದೇನಾದರೂ ಟೈಮ್ ಲ್ಯಾಪ್ಸ್ ಹಾಕ್ಬಿಟ್ರೆ ಒಳ್ಳೆ ಮಜಾ ಬರ್ತದೆ. ಹಾಕೋಣ, ನೋಡೋಣ. ಟೈಮ್ ಲ್ಯಾಪ್ಸ್ ಹಾಕೋಕ್ಕೆ ಟ್ರೈ ಮಾಡಿದೆ, ಅಷ್ಟು ಈಸಿಯಾಗಿ ಆಗಲಿಲ್ಲ ಅದು.
ಅದಕ್ಕೆ ಅದನ್ನು ಅಲ್ಲಿಗೆ ಸ್ಕಿಪ್ ಮಾಡಿಬಿಟ್ಟೆ. ಪೊಲೀಸ್ ಅವ್ರು ನಿಂತಿದ್ದಾರೆ ಇಲ್ಲಿ. ಮೇ ಬಿ ಆ ಬೈಕ್ ಅವ್ರಿಗೆ ಆ ಕಡೆ ಕೇಳಿರ್ತಾರೆ. ಅವ್ರು ನೀವು ನೋಡಲಿಲ್ಲ ಅನ್ಸುತ್ತೆ, ಹೆವಿ ಕ್ರೇಜಿಯಾಗಿ ಹೋಗ್ತಾಯಿದ್ರು. ಒಂದು ಡಾಮಿನಾರು, ಇನ್ನೆರಡು ಯಾವುದೋ ಇತ್ತು. ಸೌಂಡು ಕ್ರೇಜಿಯಾಗಿ ಬರ್ತಿದ್ದು. 360 ಕ್ಯಾಮ್ರಾ ಹಾಕೊಂಡು, ಇನ್ಸ್ಟಾ 360 ಫುಲ್ಲು ಸ್ಟಿಕ್ಕಲ್ಲಿ ಹೈಟ್ ಹಾಕ್ಕೊಂಡು ಸುಯ್ಯದ ಹೋಗಿದ್ರು. ಅರೌಂಡ್ ಒಂದು 100-120 ಹೋಗ್ತಿದ್ರು ಅನ್ಸುತ್ತೆ. ಸಗದಾಗ ಹೋಗ್ತಾಯಿದ್ರು. ನೋಡೋ ಕ್ರೇಜಿ ಅನಿಸ್ತು. ಶಾರ್ಟ್ಸ್ ಹಾಕ್ಕೊಂಡು ಟೂರಿಸ್ಟ್ ಇರಬೇಕು, ಮೇ ಬಿ ಬೈಕರ್ ಟೂರಿಸ್ಟ್ ಇರಬೇಕು. ಸಗದಾಗ ಹೋಗ್ತಾಯಿದ್ರು. ನೋಡೇ ಕ್ರೇಜಿ ಅನಿಸ್ಬಿಡ್ತು. ಪೊಲೀಸ್ ಹಾಕೋ ಎಲ್ಲ ಕಡೆ ನಿಂತವ್ರೆ. ಇಲ್ಲೊಂದು ಕಡೆ ನಿಂತಿದ್ದಾರೆ ಪೊಲೀಸು. ಎಲ್ಲ ಕಡೆ ಕಾಣಿಸ್ತವ್ರೆ. ಮೇ ಬಿ ಸಂಡೇ ಅಲ್ಲ, ಅದಕ್ಕೆ ಇರಬೇಕು. ಎಲ್ಲ ಕಡೆ ಪೊಲೀಸ್ ಕಾಣಿಸ್ತಾ ಇದ್ದಾರೆ. ನಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ, ಅದಕ್ಕೆ ನಮಗೆ ಸಿಗ್ನಲ್ ಸಿಕ್ತು. ಚೆನ್ನಾಗಿ ಇರಲಿಲ್ಲ ಅಂದರೆ ಸಿಗ್ನಲ್ ಸಿಗ್ತಿರ್ಲಿಲ್ಲ. ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ಸಿಗ್ನಲ್ ಸಿಕ್ತು. ವಿ ಹ್ಯಾವ್ ಟು ವೆಯ್ಟ್ ಹಿಯರ್ ಫಾರ್ 30 seconds ರೈಟ್ ನಾವು. ಬಿಟ್ರೂ ಇಲ್ಲ, ಚಾನ್ಸೇ ಇಲ್ಲ. ಇಷ್ಟು ಬೇಗ ಇನ್ನೂ 30 seconds ಇದೆ. ಸ್ವಲ್ಪ ದೂರದಲ್ಲಿದ್ದೀವಿ. ಜಸ್ಟ್ ಚೆಕ್ ಪೋಸ್ಟ್ ದಾಟಿದ್ವಿ. ಇಲ್ಲಿಂದ ಇನ್ನೊಂದು 3 to 6 kilometers ಚೆಕ್ ಪೋಸ್ಟಿಂದ, ಮುಳ್ಳಯ್ಯನಗಿರಿ ಚೆಕ್ ಪೋಸ್ಟಿಂದ. ಇನ್ನೊಂದು 10 minutesಲ್ಲಿ ನಾವು ಇಂಚರ ವಿಸ್ತಾ ಹೋಮ್ ಸ್ಟೇಲಿ ಇರ್ತೀವಿ. ನಾನು ಫೋನ್ ಮಾಡೋದಾಗೆಲ್ಲ ಸಚಿನ ರಿಲಯನ್ಸ್ ಮಾರ್ಟಲ್ಲಿ ಹೋಗ್ಬಿಟ್ಟು ಏನಾದರೂ ತಗೊಳಕ್ಕೆ ಹೋಗಿರ್ತಾನೆ. ಇವತ್ತು ಕೂಡ ಅದೇ ಆಯಿತು. ಅದಕ್ಕೆ ಹೊರಟಿದ್ದು ಲೇಟ್ ಆಯಿತು. 6:40 ಆಯಿತು ಹೊರಟಾಗ. ಅಲ್ಲಿ ಹೋಗೋ ತನಕ ಒಂದು 7:10, 7:15 ಆಗುತ್ತೆ. ಈಗ ಜಸ್ಟ್ 7:02 ಏನೋ ಆಗಿತ್ತು ಇವಾಗ ಟೈಮ್ ನೋಡಿದಾಗ. ಅಲ್ಲಿ 7:10 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ದೆನ್ ವಿ ಆರ್ ಗುಡ್ ಟು ಗೋ. So this is the room. You can see Sanjay. Vlogger Sachin is back with us. ಸಪ್ರೇಟ್ ರೂಮಿಗೆ ಶೂಟ್ ಬೇಕಂತ, ಅದಕ್ಕೆ ನೋಡಿ ನೀವೇ ನೋಡ್ಬೋದು. ರೂಮ್ ಈ ಥರ ಇದೆ ವಿತ್ ಟಿ ವಿ. ದಿಸ್ ಇಸ್ ದ ಗಿಂಬಲ್ ಆ್ಯಂಡ್ ವಿಡಿಯೋ ಶೂಟ್ ಮಾಡ್ತಾರೆ. ಗಿಂಬಲ್ಸ್ ಆರ್ ಸೂನ್ ಆ್ಯಡಿಂಗ್. Manifestation. And this is balcony come dining area or lunch. ಆಟ ಆಡೋಕೆ ಇದು ಕೊಟ್ಟಿದ್ದಾರೆ ನೋಡಿ, ಬಂದರೆ ಆಟ ಆಡ್ಬೋದು ಚೆನ್ನಾಗಿ. ವ್ಯೂ ಈಗೇನೋ ಕಾಣಿಸ್ತಿರಲ್ಲ ಅನಿಸುತ್ತೆ. ಬೆಳಗ್ಗೆ ಟೈಮಲ್ಲಿ ಚೆನ್ನಾಗಿ ಕಾಣಿಸ್ಬೋದು, ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಅಲ್ಲೆಲ್ಲ ಹಾಕ್ಬಾರ್ದು ಅಲ್ಲೆಲ್ಲ ಹಾಕ್ಬಾರ್ದು ಹಿಂಗೆ ಮಾಡಿ. ಹಾಂ, ನಾನು ಬ್ಯಾಕಿಂದ ಹೇಳ್ಕೋಬೇಕಾ? ಹ್ಞೂ, ಓಕೆ, ನೋಡೋದ. ಅದನ್ನು ಶೂಟ್ ಮಾಡ್ದೆ, ನನಗೇನು ಐಡಿಯಾ ಆಗಲಿಲ್ಲ. ಅನ್ಸ್ಕೋ ರೀಟೇಕ್. ನೀನು ರೋಲಿಂಗ್ ಏನು ಆವಾಗ ತೆಗಿತೀನಿ. ಇಲ್ಲ ಇಲ್ಲ, ಹ್ಞೂ ಸರಿ 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 ಓಕೆ. ಎಂಥ ನಿಶಬ್ದ ಮರೆ, ಮಾತಾಡ್ಬೋದಲ್ಲ ಏನಾರ? ಹೆಂಗೋ ವಾಯ್ಸ್ ಕೊಡ್ತೀವಲ್ಲ. ನಾನು ಈ ಕಡೆ ಇಲ್ಲ, ಈ ಕಡೆ ಮೂಮೆಂಟ ನೋಡಿ ಒಂದು ಹೆಂಗೆ ನಡೀತಾನೆ, ಹೆಂಗೆ ಆಗ್ತಾನೆ ಅಂತ. ರೀಟೇಕ್ ಮಾಡ. ಜಸ್ಟ್ ಏನಿಲ್ಲ, ಈ ಕಡೆ ಕಾಲಿಂಗ್ ಅಲ್ಲಾಡ್ಸೋ ಸೈಡಿಗೆ ಅಷ್ಟೇ. ಇಲ್ಲ ಇದಲ್ಲ, ದಿಸ್ ಈಸ್ ನಾಟ್. ಹಿಂಗೆ ಎಳಿಬೋದು ಅನ್ಸುತ್ತೆ. ಮೋಸ್ಟ್ಲಿ ಇಂಟ್ರೋದಲ್ಲಿ ಹೇಳಿರ್ತಾರೆ ಅನ್ಸುತ್ತೆ, ಇದು ಲಾಸ್ಟ್ ವಿಡಿಯೋ ಅಂತ. ಅದಕ್ಕೆ ಅವ್ನು ಫುಲ್ ಡೆಡಿಕೇಶನ್ ಕೊಡ್ತಾವನೆ. ಲಾಸ್ಟ್ ವಿಡಿಯೋ ಏನಿಲ್ಲ, 30 days ಚಾಲೆಂಜ್ ಏನು ಲಾಸ್ಟ್ ವಿಡಿಯೋ. ಅದು ನಿಜ. ಬಟ್ ಏನೋ ಒಂಚೂರು ಬಿಗ್ ಪ್ಲಾನ್ಸ್ ಮಾಡೋಣ ಅಂತ ಇದ್ದೀನಿ ಸದ್ಯದ್ರಲ್ಲಿ. ನೋಡೋಣ, ಇನ್ ಕೇಸ್ ಎಲ್ಲ ಅನ್ಕೊಂಡಂಗಾದರೆ. ಫ್ರಿಡ್ಜ್ ಬೇರೆ ಇದೆ. ಫ್ರಿಡ್ಜ್ ಕಣೋ, ಕಣೋ ಅದನ್ನು ಫ್ರಿಡ್ಜ್ ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಗೊತ್ತಿಲ್ಲ. ಜಬ್ ಬಂದಾಗ ಇವೇನಾ ಲಾಕರ್ ಫ್ರಿಡ್ಜ್ ಚೆನ್ನಾಗಿಲ್ಲ. ಇದೆಲ್ಲ ವಾಯ್ಸ್ ಹಾಕ್ಬಿಡಮ್ಮ.
ಕೆಲಸ ಜಾಸ್ತಿ ಮಾಡೋದು ಕಡಿಮೆ ಮಾಡು. ಸರಿ ಕಣ, ತಡಿ ನಾನು ಇಲ್ಲ ಕುತ್ಕೊಂಡು ಇಲ್ಲ ಮುಗೀತು ಅನ್ಸುತ್ತೆ ಅಷ್ಟೇ. ಮನೆ 4 ನಿಮಿಷ ಕಣ ಮ್ಯಾಕ್ಸ್ ಟು ಮ್ಯಾಕ್ಸ್. ಮೈಕಲು ಎದುರಿಸ್ತೀಯಲ್ಲ. ನಾನಲ್ಲ ಎದುರಿಸಿದ್ದು. ಮೈಕ್ ಕನೆಕ್ಟ್ ಆಗಿಲ್ಲ, ಆಫ್ ಆಗಿದೆ ಅನ್ಸುತ್ತೆ. ಒಂದು ಸೈಡ್ ಆಗಿ ಇನ್ನೊಂದು ಸೈಡ್ ಹೋಗ್ತಿದ್ದೀವಿ. ಪಿಕ್ಚರ್ಸ್ ತೆಗಿಬೋದ ಹೋಮ್ ಸ್ಟೇ ಕಡೆಯಿಂದ? ನಿಮಗೆ ಓಕೆ ಅಂದರೆ ಇಲ್ಲ ಅಂದರೆ ನೈಟಲ್ಲಿ ಫೋಟೋ ಶೂಟೆಲ್ಲ ಮುಗ್ತೀವಿ. ಈಗ ಮತ್ತೆ ಕೆಳಗಡೆ ಇರೋ ಹೋಮ್ ಸ್ಟೇ ಹೋಗ್ತಿದ್ದೀವಿ. ಸಂಜಯ್, ಸ್ಮೈಲ್ ಟು ದ ಕ್ಯಾಮ್ರಾ. ಥ್ಯಾಂಕ್ ಯು ಫಾರ್ ಕಂಟೆಂಟ್ ಕ್ರಿಯೇಷನ್ ಸಚಿನ್. 30 ಡೇಸ್ ಚಾಲೆಂಜಲ್ಲಿ 30 ಡೇಸಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದ. 13th ಡೇ ನನಗೂ ಮಾಡೋಕ್ಕೆ ಕೆಲಸ ಇರಲಿಲ್ಲ, ಕರ್ದ ಬಂದೆ. ಅಣ್ಣಂಗೆ ಎಷ್ಟು ಗಿಂಬಲ್ಲು ಫೋನ್ ಗಿಂಬಲ್ ನನ್ನ ಹತ್ರ ಇರಲಿಲ್ಲ, ನೀನು ಇಟ್ಕೊಂಡಿದ್ದ. ಬ್ಯಾಗಲ್ಲಿದ್ದ ನೋಡು, ಪಟ್ಟಾಸ ನೋಡು. ಇಲ್ಲ ಕೆಳಗಡೆ ಹೋಮ್ ಸ್ಟೇಲ್ ಇರ್ಬೇಕು. ಅಣ್ಣಂಗೆ ಎಷ್ಟು ಖಾತ್ರಿ ಅಂತ ಹೇಳಕ್ಕೆ ಸಿಗ್ತಿಲ್ಲ ನನಗೆ. ಅಣ್ಣಂಗೆ ಎಷ್ಟು ಆತ್ರ ಅಂದರೆ ಗಾಡಿ ಹೋಗ್ತಾನೆ ಇದೆ, ಮೂಮೆಂಟ್ ಎಲ್ಲ ಹತ್ತಕ್ಕೋಗ್ತೀಯಾನೆ. ಟೂ ಆಫ್ ಮೈ ಫ್ರೆಂಡ್ಸ್ ವಿಲ್ ಕಮ್ ಇನ್ ಬೈಕ್. ಓಕೆ, ಮೇಲ್ಗಡೆ ಹೋಮ್ ಸ್ಟೇಲು ಶೂಟ್ ಮಾಡಾಯಿತು. ಕೆಳಗಡೆ ಹೋಮ್ ಸ್ಟೇಲ್ ಯಾರು ಗೆಸ್ಟ್ ಆಚೆ ಇಲ್ಲ ಸದ್ಯಕ್ಕೆ, ಅದಕ್ಕೆ ಇಲ್ಲೇ ಇದ್ದೀವಿ. ಆ್ಯಂಡ್ ಇದು ಕೆಳಗಡೆ ಹೋಮ್ ಸ್ಟೇ. ಕೆಳಗಡೆ ಬಂದಿದ್ದ ತಕ್ಷಣ ಇಲ್ಲೂ ಕೂಡ ಶೂಟ್ ಮಾಡ್ತೀವಿ. ಟೈಮ್ ಎಷ್ಟಾಯಿತು? ಮೇ ಬಿ ಒಂದು 8:30 ಆಗಿರ್ಬೋದು. 8:30, 8:45 ಆಗಿದೆ. ರೂಮ್ಸಿಂದೆಲ್ಲ ಇಲ್ಲಿ ವೀಡಿಯೋ ಮಾಡ್ಕೊಂಡ್ವಿ. ರೂಮ್ಸಿಂದ ವೀಡಿಯೋ ಬೇಕು ಅಂದಿದ್ರು, ಅದೊಂದು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಲೆಟ್ಸ್ ಗೋ. ಸಚಿನ್, ಏನು ಅನಿಸ್ತಾ ಇದೆ ನನ್ನ 30 ಡೇ ಕನ್ಸಿಸ್ಟೆನ್ಸಿ ನಿನಗೆ ನೋಡಿ? ವಂಡರ್ಲಾ ಹೋದಾಗ ನಿಲ್ಲಿಸ್ತೀನಿ ಅಂತ ಅಂದ್ಕೊಂಡಿದ್ದಂತೆ. ಇಲ್ಲ ಬ್ರೋ, ಚಾನ್ಸೇ ಇಲ್ಲ ಬಿಡೋಕ್ಕೆ. ಈಗ ನಾಳೆಯಿಂದ ಏನು ಮಾಡೋಣ ಅಂತ ಇದ್ದೀನಿ ಗೊತ್ತಾ ಸಚಿನ? ಏನು ಮಾಡೋಣ ಅಂತ ಏನು ಗೊತ್ತಾ? ಡೈಲಿ ಒಂದು ದಿನ ಟ್ರೂತ್ ಆ್ಯಂಡ್ ಡೇರ್ ಮಾಡೋದು. ಆಮೇಲೆ ಇನ್ನೊಂದು ದಿನ ಯಶಸ್ ಮಾಡಿದ್ನಲ್ಲ ಏಯಿಂದ Z ಲೆಟರ್ ತನಕ ಹುಡ್ಕೋದು. ಆ ಥರ ಚಾಲೆಂಜ್ ವೀಡಿಯೋಸ್ ಮಾಡೋಣ ಅಂತ ನೆಕ್ಸ್ಟ್ ನಾಳೆಯಿಂದ 7 ಡೇಸ್ ನೋಡೋಣ. 7 ಡೇಸಿಗೆ 7 ಡೇಸ್ ಇವತ್ತೇ ಪ್ಲ್ಯಾನ್ ಮಾಡಬೇಕು. ಇವತ್ತು ಪ್ಲ್ಯಾನ್ ಮಾಡಿದ್ರೆ ಮಾತ್ರ ಆಗೋದು. ಮತ್ತು ನಾಳೆ ಅವತ್ತು ನೋಡೋಣ ಅಂದರೆ ಲಾಕ್ ಥರ ಹಂಗಾಗಲ್ಲ ಅದು. ಇವಾಗಲೇ ಪ್ಲ್ಯಾನ್ ಮಾಡಿ ನಮ್ಮ ಬಾಯ್ಸಿಗೆಲ್ಲ ಹೇಳಿ ರೆಡಿ ಮಾಡಿ ಇಟ್ಟಿರಬೇಕು ಬಾಯ್ಸ್ನ, ಇಲ್ಲಾಂದ್ರೆ ಆಗಲ್ಲ. ಬಂತು ಸ್ನ್ಯಾಪ್ಚಾಟಲ್ಲೂ ಎಲ್ಲ ಬಂತು. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇದು ಬಂದುಬಿಟ್ಟು ಇಂಚರ ಹೋಮ್ ಸ್ಟೇ ಡೈನಿಂಗ್ ಏರಿಯಾ. ಊಟ ಮುಗಿಸ್ಕೊಂಡ್ವಿ. ಆ್ಯಂಡ್ ಅಲ್ಲೊಂದು ಗ್ರೂಪ್ ಬಂದಿದೆ, ಅಲ್ಲಿ ಹೋಗಿ ನೋಡ್ತೀವಿ. ಇನ್ ಕೇಸ್ ದ ಗ್ರೂಪ್ ಇಸ್ ರೆಡಿ ಫೋಟೋ ಶೂಟ್ ಮಾಡ್ತೀವಿ. ಆರ್ ಎಲ್ಸ್ ವಿಲ್ ಗೋ ಹೋಮ್. 9 ಆಯಿತು, ನಮ್ಮ ಟೈಮ್ ಇರೋದು 7 to 9 ಆ್ಯಂಡ್ 9 ಇಸ್ ಡನ್. ಸೊ ಅಲ್ಲಿಂದ ಹೊರಡ್ತೀವಿ. ಓಕೆ, ಎಲ್ಲ ಮುಗಿಸಿದ್ವಿ ಶೂಟೆಲ್ಲ. ಇವತ್ತು ಲೈಕ್ ರೂಮಿಂದೆಲ್ಲ ಶೂಟ್ ಮಾಡ್ಕೊಂಡ್ವಿ ನಾವು. ಸಚಿನ ಗಾಡಿ ತೆಗಿತೀಯನಲ್ಲಿ. ಆ್ಯಂಡ್ ಇಲ್ಲಿಂದ ಸೀದಾ ಮನೆಗೆ. ಟೈಮ್ 9:30 ಆಗಿದೆ, ಬಂದಾಗ 7:20. 9:30 ಟೈಮಿಗೆ ಹೊರಟ್ವಿ. ಸಿಗೋಣ ನಾವು ಸಿಟಿಗೆ ಹೋದ್ಮೇಲೆ. ಆವಾಗಲೇ ಬರಬೇಕಾದ್ರೆ ಆಯಾಭೂಸ ಇತ್ತು, ತುಂಬ ಆಯಾಭೂಸ ಇದ್ವು. ವಿಡಿಯೋ ಮಾಡಿದರೆ ಒಳ್ಳೆ ಕಂಟೆಂಟ್ ಆಗೋದು. ಲೈಕ್ ಕ್ಯಾಮ್ರಾ ಆಫ್ ಮಾಡಿಟ್ಟಿದ್ದೆ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಯಾರಿಗೆ ಕಾಯ್ತಿದ್ಯಪ್ಪ? ಇಂಡಿಕೇಟ್ರಾ? ಯಾಕೆ? ಏನೋ ಇಂಡಿಕೇಟ್ರ್ ಬೇಕಂತೆ. ಮೈಕ್ ಆನ್ ಮಾಡ್ಕೊಳ್ಳೋಣ. ಈಗ ಮೈಕ್ ಆನ್ ಮಾಡ್ತಾಯಿದ್ದೀನಿ. ಇಟ್ಸ್ ಟರ್ನಿಂಗ್ ಆನ್. ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗೋ ತನಕ ಸ್ವಲ್ಪ ಲೇಟ್. ಕನೆಕ್ಟ್ ಆಗೇ ಹೋಯ್ತು. ನಾನು ವ್ಲಾಗಿಂಗ್ ಸೆಟಪ್ ನೋಡಿದ್ರೆ ಎದುರಾಗ್ತೀರಾ. ಈಗ ತೋರಿಸಿದ ಫೋನ್ ಪಕ್ಕ ಆ್ಯಕ್ಷನ್ ಕ್ಯಾಮ್ರಾ, ಇಲ್ಲಿ ಮೈಕು. ಒಂದು ಕೈಯಲ್ಲಿ ಫೋನು ಮತ್ತು ಆ್ಯಕ್ಷನ್ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಈ ಕೈಯಲ್ಲಿ ಮೈಕ್ ಇಟ್ಕೊಂಡಿದ್ದೀನಿ. ಈಗ ಏನೋ ಥರ ಅದು ಇಲ್ಲಿ ನೋಡಿ, ಅಲ್ಲಿ ಮೈಕ್ ಕಾಣಿಸ್ತಿದೆ. ಇದು ಮೈಕ್, ಅದು ಮ್ಯಾಗ್ನೆಟ್, ಲೈಕ್ ಗಿಂಬಲಿಂದ ಮ್ಯಾಗ್ನೆಟ್ ಅದನ್ನು ಅಲ್ಲಿಗೆ ಸ್ಟಿಕ್ ಮಾಡಿದೆ. ಏನೋ ಸೀನಾಗಿದೆ. ಇಲ್ಲ ಹೋಯ್ತವ್ರೆ ಎಲ್ಲ. ಹೋಗೋತ್ತಿಗೆ ಒಂದು ಸ್ಟಾಪ್ ಹಾಕೊಂಡಿದ್ದಾರೆ, ಪಿಟ್ ಸ್ಟಾಪ್ ಹಾಕಿರ್ಬೇಕು ಮೇ ಬಿ. ನಾವು ಈಗ ಸ್ಲೋ ಆಗಿ ನಿಧಾನವಾಗಿ ಹೋಗ್ತಾಯಿದ್ದೀವಿ.
ಸಿಟಿ ಸೈಡ್ ಹೋದಾಗ ನಾನು ಮತ್ತೆ ಸಚಿನ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ಸಿಟಿ ಒಳಗೆ ಸಿಗ್ತೀವಿ. ಇದಾಗಿರುತ್ತೆ ನಮ್ಮ ಡೇ 30 ಡೇಸ್ ಚಾಲೆಂಜ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ಹೊಸ ಚಾಲೆಂಜ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.